ಅಗಸ್ತ ನಕ್ಷತ್ರ ಕಡಲ ಕುಡಿದಿಟ್ಟು ಆತ್ಮನು ನೀನು. ಗಾತ್ರದಲ್ಲಿ ಸೂರ್ಯನನ್ನು ಎಷ್ಟು ಪೌಲ ಮಿಕ್ಕಿರಿವಿ ಎಂಬುದು ಗೊತ್ತಾಗದು. ಮಣ್ಣಿನ ಮಡಿಲ ಮಕ್ಕಳಿಗೆ 3 ಪಾದಗಳಿಂದ 3 ಲೋಕಗಳನ್ನು ಆಕ್ರಮಿಸಿದ ಆ ತ್ರಿವಿಕ್ರಮನು ಕೇವಲ ಕೂಸು ನಿನ್ನ ಕಂಡಿಟ್ಟಿಗೆ. ಓ ಮಹತೋ ಮಹಿಮನೆ, ನಿನ್ನೆದೆಯೊಳು ಮಲಗಿರುವ ಅಗ್ನಿರಸ ಕಡಲನ್ನೇ ಕೆರಳಿಸಿ ನನ್ನನ್ನು ಆಶೀರ್ವದಿಸಿ. ಭಾಗ್ಯ ಕಡಲನ್ನೇ ನಿನ್ನೆದೆಯ ಉಸಿರಿನಿಂದ ಕೆರಳಿಸಿ ನನ್ನೆದೆಯೊಳಗುಳಿಸು. ಗುಡುಗು ಮಿಂಚುಗಳ ಸಂಚಯ ಮಾಡನ್ನೆದೆಯೊಳಗೆ ನಿನ್ನೆದೆಯ ಸಿರಿಯ ಸುರಿಸಿ. ಓ ಎನ್ನ ತಂದೆ ಗುರುದೇವ ದ್ರೋಣಾರ್ಯರೇ, ಕಪಟತನದಿಂದ ನಿಮ್ಮನ್ನು ಕೊಂದ ಓ ಕೌಂತಿಯರ ಕಣ್ಣೀರಿನೊಡನೆ ನಿಮಗೆ ದುಃಖಾಸ್ತ್ರಗಳನ್ನು ಅರ್ಪಿಸಿದಲ್ಲದೆ ಹೊರೆಯ ಕಣ್ಣೀರಿಂದ ದುಃಖಾಸ್ತ್ರಗಳನ್ನು ಅರ್ಪಿಸಲಾರೆ. ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ನಿಮಗೆ ಪಿಂಡ ಪ್ರದಾನ ಮಾಡಿದನಲ್ಲದೆ ಬರೀ ಪಿಂಡ ಪ್ರದಾನ ಮಾಡಲಾರೆ. ಕೆಂಪನಾಥರಿಪ ನರಮೇಧ ಎಚ್ಚರಂಗದಲ್ಲಿ ಆ ಪಾಂಡವರ ಮೆದುಳು ಮಲ್ಲಿಗೆ ಹಾರವನ್ನು ಕೌರವೇಶನ ಕೊರಳಿಗೆ ಹಾಕುವೆ. ನನ್ನ ತಂದೆಯ ಜೈ ಜೈ ಜಯಕಾರದಲ್ಲಿ ಈ ಮಾತಿಗೆ ಸಾಕ್ಷಿಯಾಗಿರಲಿ. ದಕ್ಷಿಣದ ದಿಕ್ಕಿನಲ್ಲಿ ಮೂಡಿದ ಅಗಸ್ತ ನಕ್ಷತ್ರ ಮಂಗಳಮಸ್ತು. ಗುರುಪುತ್ರ ಅಶ್ವತ್ಥಾಮರಿಗೆ ನೀನಾರಮ್ಮ ಅರಮನೆಯ ದಾಸಿ. ನನ್ನನ್ನು ಕಂಡ ಕಾರಣ ಸಾಮ್ರಾಜ್ಞಿ ಭಾನುಮತಿಯವರ ವಿನಂತಿ ತಮ್ಮ ಬಳಿಯಲ್ಲಿ. ಏನೆಂದು? ಮಧ್ಯರಾತ್ರಿ ಸರಿಯಾಗಿ ತಾವು ಸಾಮ್ರಾಜ್ಞಿಯನ್ನು ಕಾಣಬೇಕೆಂದು. ಅಂತಹುದೇನಮ್ಮ? ನನಗೆ ತಿಳಿಯದು. ಮತ್ತೊಮ್ಮೆ ತಮ್ಮಲ್ಲಿ ಕರಮುಗಿದು ಕೇಳಿಕೊಳ್ಳುತ್ತೇನೆ. ಕರುಣಾಮೂರ್ತಿಯಾದ ಕೌರವೇಶ್ವರನ ಅರಸೆಯನ್ನು ಕಾಣಲಿಕ್ಕೆ ತಾವು ಬರಬೇಕೆಂದು. ಚಿಂತಿಸದರೆಂದು ಅಕ್ಕನಿಗೆ ಹೇಳಮ್ಮ. ಅಕ್ಕ ನಿಶ್ಚೆಯಂತೆ ನೋಡು ರಾತ್ರಿಗೆ ಬರುವಿನೆಂದು ಬೆಸಸು. ನಾನಿನ್ನು ಬರುತ್ತೇನೆ. ಬರುವವಳ ಓ ಮನಸ್ಸೇ, ಎಚ್ಚರಾಗು. ನಾನು ಮಲಗಿದರೆ ನೀನು ಮಲಗು, ನಾನು ಎಚ್ಚರಾದರೆ ನೀನು ಎಚ್ಚರಾಗ. ಮನಸ್ಸನ್ನು ಗೆದ್ದವನನ್ನು ಅಸಂಖ್ಯ ವೀರನೆಂದು ನುಡಿಯುತ್ತಿದೆ ಅಮರರ ಭಾವನೆ. ಆದ್ದರಿಂದ ಓ ಅಶ್ವತ್ಥಾಮನ ಮನಸ್ಸೇ, ಬಗೆ ಬಗೆಯ ಬಣ್ಣಗಳುಳ್ಳ ಬಾಳಿನ ಬಣ್ಣಕ್ಕೆ ಬೆಲೆಗೊಳ್ಳದೆ ಅದರ ಬೇರುಗಳಲ್ಲಿ ಇಳಿದು ಅಲ್ಲಿರುವ ಜಟಿಲ ಭಾವ ಗ್ರಂಥಿಗಳನ್ನು ಒಡೆದು ನೋಡಿದರೆ ಬಿಡದೆ ಕಾಣುವ ನಿನಗೆ ಮನುಷ್ಯತ್ವದ ಮಾತಂತ. ಆದ್ದರಿಂದ ಓ ಅಶ್ವತ್ಥಾಮನ ಮನಸ್ಸೇ, ಪಾಂಡವರ ರಕ್ತ ಮೌತ ಮಜ್ಜಾದಿಗಳಿಂದ ಈ ಅಶ್ವತ್ಥಾಮನು ತನ್ನ ತಂದೆಗೆ ಪಿಂಡ ಪ್ರದಾನ ಮಾಡಲಿರುವನು ಎಂಬುದನ್ನು
ಕಾಯದಿರು. ಪಾಂಡವರ ರಕ್ತ ಮಾಂಸ ಮಜ್ಜ